ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಪಾಪುಗೆ ಸ್ವಲ್ಪ ಹುಟ್ಟಿದಾಗ ಸ್ವಲ್ಪ ದೋಷ ಇದೆ ಅಂತ ಹೇಳಿದರು. ಹಾಗಾಗಿ 5 ಮಂತ್ ತುಂಬೋದ್ರ ಒಳಗಡೆ ಅದಕ್ಕೆ ನವಗ್ರಹ ಪೂಜೆನೂ ಹಾಗೆ ಧಾನ್ಯನೂ ಕೊಡಬೇಕು ಅಂತ ಹೇಳಿದರು. ಹೆಂಗಿದ್ರು ಇನ್ನು 5 ಮಂತ್ ಆಯ್ತಲ್ಲ ಅಂಥೇಳಿ ಪೂಜೆ ಮಾಡಿಸ್ಬಿಡೋಣ ಅಂಥೇಳಿ ಬಂದ್ವಿ. ಹಾಗೆ ನಾವು ಅವರೊಂದು 6 ಗಂಟೆಗೆ ಬನ್ನಿ ಅಂತ ಹೇಳಿದರು. ನಾವು ಬರುವಷ್ಟರಲ್ಲಿ 6:15 ಆಗಿಬಿಡ್ತು. ಅಷ್ಟರಲ್ಲಿ ಅವರೆಲ್ಲ ರೆಡಿ ಮಾಡ್ಕೊಂಡಿದ್ರು. ನಿನ್ನೆ ಕಾಲ್ ಮಾಡೆಲ್ಲ ಹೇಳಿದ್ವಿ ಬರ್ತೀವಿ ಅಂತ. ಹಾಗಾಗಿ ನಾವು ಬರೋಕ್ಕಿಂತ ಮುಂಚೆನೇ ಅವರೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ಬಂದ ತಕ್ಷಣ ಪೂಜೆ ಮಾಡಿಕೊಡೋಕ್ಕೆ ಅಂತ ಕೂತ್ಕೊಂಡ್ರು. ಬನ್ನಿ ಯಾವ ರೀತಿ ಪೂಜೆ ಮಾಡಿಕೊಡ್ತಾರೆ ನೀವೇ ನೋಡೋರಂತೆ. ಅವರಿಗೆ ಬಳಸಬೇಕು, ಗೋಪು ಬೇಡ, ಗೋಪುಗೆ ಅದೇ ಥರ ಗೋಪು ಬೇಡ, ಅವ್ರಿಗೆ ಬಳಸಬೇಕು, ಬಳಸಬೇಕು ಹಾಂ. ಜಯಕ್ಕೆ 2 ಕೈಯಲ್ಲಿ ಮುಡಿಸು, 2 ಕೈಯಲ್ಲಿ ಮುಡಿಸು. ಹಾಂ, ಸಾಕು 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 ಸಾಕು. ಮಗುನ ಅವ್ರಿಗೆ ಮಗುನ ಅವ್ರಿಗೆ ಒಳ್ಳೆ ಮಾಡ್ತಾರಲ್ಲ, ಒಳ್ಳೆ ನಿಮ್ಮ ಮನೆದೇವರನ್ನ ತಿರುಪತಿ ವೆಂಕಟರಮಣ ಸ್ವಾಮಿನ ಎಕ್ಕರು ಕೈ ಕೊಟ್ಟು ಪ್ರಾರ್ಥನೆ ಮಾಡಿಕೊಂಡು ಆ ಮಗು ಹುಟ್ಟಿರ್ತಕ್ಕಂಥ ಟೈಮ್ನಲ್ಲಿ ಯಾವುದೋ ಒಂದು ಪರಿಹಾರ ಮಾಡಿ ಆಯಸ್ಸು ಆರೋಗ್ಯ ಮನಸ್ಸಿಗೆ ನೆಮ್ಮದಿ ಶಾಂತಿ ಕೊಟ್ಟು ಕಾಪಾಡು, ಮಗುಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡು ಅಂತ ಇಬ್ಬರು ತಿರುಪತಿ ವೆಂಕಟರಮಣ ಸ್ವಾಮಿನ ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಅಕಮಾತ್ಮಂತ ದೇವಾನಾಂ ಅದನ್ನು ಎಡಗೈನ ಎಡಗೈ ಮೇಲೆ ಎಡಗೈ ಬಲಗೈನ ಹೂಗಿಟ್ಟು ಬಲಗೈ ಆಗಿತ್ತು, ಬಲಗಡೆ ಬಲಗಡೆ ಆಗಿತ್ತು. ನಹೆ ಕೊಟ್ಟಾಗೆ ಇಬ್ಬರು ನಹೆ ಕೊಟ್ಟ ಹೇಳಿ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತೆ ಸರ್ವ ವಿಘ್ನೋಪ ಶಾಂತಯೇ ಯಸ್ಯದ್ವರದ ಪತ್ರಾದ್ಯಾಃ ಪಾರಶಕ್ಯ ಪರಶತಂ ವಿಘ್ನನ್ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಷ್ಟಗೆ ಹರಿರೋ ತತ್ಸತ್ ಶ್ರೀ ಗೋವಿಂದ 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 ಅಸ್ಯ ಶ್ರೀ ಭಗವತೋ ಮಹಾ ಪುರುಷಸ್ಯ ಶ್ರೀ ವಿಷ್ಣೋರಾಜ್ಞ ಪ್ರವರ್ತ ಮಾನಸ್ಯ ಆಚ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಥೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ. ಪಾಪುನ ಜೊತೆಲಿ ಯಾಕೆ ಕೂರ್ಸೋದು ಬೇಡ ಅಂತ ಹೇಳಿದ್ರು ಅಂದರೆ, ತುಂಬ ಹೊತ್ತು ಕೂತ್ಕೋಬೇಕು, ಪಾಪು ಕೈಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಪಾಪುನ ಕೈಲಿ ಎಲ್ಲನೂ ಮುಡಿಸ್ಬಿಟ್ಟು ಪಾಪುನ ಅಮ್ಮನ ಕೈಲಿ ಕೊಡಿ ಅಂತ ಹೇಳಿದ್ರು. ಪಾಪುನ ಅಮ್ಮನ ಕೈಲಿ ಕೊಟ್ಬಿಟ್ಟು ನಾವಿಬ್ಬರು ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಅವರು ಒಂದೊಂದೇ ಮಂತ್ರಗಳನ್ನ ಹೇಳ್ಕೊಡ್ತಾಯಿದ್ರು. ತುಂಬ ನಿಧಾನಕ್ಕೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾಗೆ ಮನಸ್ಸಿಗೂ ಕೂಡ ತೃಪ್ತಿ ಆಯಿತು. ಹಾಗೆ ನನ್ನ ಮಗಳಿಗೆ ಏನೇ ದೋಷ ಇದ್ರೂ ಪರಿಹಾರ ಆಗಲಿ ಅಂತ ನಾವಿಬ್ಬರು ಬೇಡ್ಕೊಂಡ್ವಿ. ಹಾಗೆ ಮುಂದೆನೂ ಕೂಡ ಚೆನ್ನಾಗಿರಲಿ ನನ್ನ ಮಗಳು ಅಂತ ಅಂದ್ಕೊಂಡ್ವಿ. ಚೆನ್ನಾಗಿ ನಿಧಾನಕ್ಕೆ ಅಚ್ಚುಕಟ್ಟಾಗಿ ಪೂಜೆನ ಮಾಡಿಕೊಟ್ರು. ಹಾಗೆ ಇವರು ತುಂಬ ವರ್ಷಗಳಿಂದ ಇಲ್ಲಿದ್ದಾರೆ. ಹಾಗೆ ಇವರು ಇದೊಂದೇ ಅಲ್ಲ, ಏನಾದರೂ ಶಾಸ್ತ್ರ ಕೇಳಿರೋದಾಗಲಿ ಪ್ರತಿಯೊಂದು ಎಲ್ಲ ಇವರೇ ಹೇಳ್ತಾರೆ. ಇದು ಯಾವ ಟೆಂಪಲಪ್ಪ ಅಂದರೆ ಬನ್ನೂರಲ್ಲಿರೋದು. ಇದು ಕೋದಂಡರಾಮ ದೇವಸ್ಥಾನ ಅಂತ. ಇಲ್ಲಿ ಬಂದು ಇವ್ರು ಬೇಕಂದರೆ ಏನಾದರೂ ನಿಮ್ಮ ಮಕ್ಕಳಿಗೆ ಏನಾದರೂ ದೋಷ ಇತ್ತು ಅಂದರೆ ಇವ್ರನ್ನ ಕೇಳಿ ಪರಿಹಾರ ಮಾಡಿಕೊಡ್ತಾರೆ.
ಮಂತ್ರ ಎಲ್ಲ ಹೇಳಿ ಮುಗಿಸಿದ್ರು. ಹಾಗೆ ಪೂಜೆ ಎಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಟ್ರು. ಆಮೇಲೆ ಕಳಸನ ಇಟ್ಕೊಂಡು ಸ್ವಲ್ಪ ಸಣ್ಣ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಹಾಗೆ ಪಾಪು ಹತ್ರ ಮುಡಿಸಿ ಸಣ್ಣ ಮಾಡಿಸ್ಬಿದ್ಮೇಲೆ ಒಂದೊಂದೇ ಧಾನ್ಯಗಳನ್ನ ಮಂತ್ರಗಳು ಹೇಳಿ ಹೇಳಿ ಒಂದೊಂದೇ ಧಾನ್ಯಗಳನ್ನ ಪಾಪು ಕೈಯಲ್ಲಿ ಮುಡಿಸಿ ಧಾನ್ಯಗಳನ್ನ ಕೊಡಿಸ್ತಾಯಿದ್ರು. ಏನೇ ದೋಷ ಇದ್ದರೂ ಪರಿಹಾರ ಆಗಲಿ ಅಂತ ಮಂತ್ರಗಳು ಹೇಳಿಸಿ ಪೂಜೆ ಮಾಡಿಕೊಟ್ರು. ಹಾಗೆ ನಾವು ಅದೇ ರೀತಿ ಪಾಪು ಕೈಯಲ್ಲಿ ಒಂದೊಂದೇ ಮುಡಿಸಿ ಸಣ್ಣ ಮಾಡಿಸಿ ಕೊಡ್ತಾಯಿದ್ವಿ. ಹಾಗೆ ಅವಳು ಅಲ್ಲಿ ಹೋಮ ನಡೆದಿರೋದನ್ನೇ ನೋಡ್ತಾಯಿದ್ಲು. ಹಾಗೆ ಪೂಜೆ ಮಾಡ್ಸೋಕ್ಕೆ ನಾವೇನಾದರೂ ತಂದು ಕೊಡಬೇಕಾ ಅಂತ ಎಲ್ರಿಗೂ ಡೌಟ್ ಇರುತ್ತೆ. ಹಾಗೇನಿಲ್ಲ, ನೀವೇ ತಂದು ಕೊಡ್ತೀವಿ ಅಂದರೆ ಅವ್ರು ಏನೇನು ಬೇಕು ಅಂತ ಹೇಳ್ತಾರೆ ಅದನ್ನು ತಂದು ಕೊಡ್ಬೋದು. ಇಲ್ಲ ನೀವೇ ತಗೊಬಂದು ಎಲ್ಲ ರೆಡಿ ಮಾಡಿ ನಾವು ಅಮೌಂಟ್ ಕೊಟ್ಬಿಡ್ತೀವಿ ಅಂತ ಹೇಳಿದ್ರು ಆ ರೀತಿ ಆದ್ರೂ ಮಾಡಿಕೊಡ್ತಾರೆ. ಹಾಗೆ ಇದೆಲ್ಲ ಪೂಜೆ ಎಲ್ಲ ಆದಮೇಲೆ 12 ದಿನ ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳಿದ್ದಾರೆ. ಯಾಕಂದರೆ ಹೋಮ ಮಾಡಿರೋದ್ರಿಂದ ಪೂಜೆ ಕೂತಿರೋರು 12 ದಿನ ತಿನ್ನಬಾರ್ದು ಅಂತ ಹೇಳಿದರು. ಹಾಗೆ ನಾವು ಪೂಜೆ ಮುಗಿಸ್ಕೊಂಡು ಅವರ ಆಶೀರ್ವಾದನ ತಗೊಂಡು ಹೋಗ್ತಾಯಿದ್ದೀವಿ. ಪೂಜೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ಹಾಗೆ ನಾವು ಮುಗಿಸ್ಕೊಂಡು ಹೊರಗಡೆ ದೇವ್ರ ದರ್ಶನ ಮಾಡೋಣ ಅಂಥೇಳಿ ಹೋಗ್ತಾಯಿದ್ದೀವಿ. ಹಾಗೆ ಇನ್ನೊಂದು ವಿಷಯ ಏನು ಗೊತ್ತಾ, ನಾನು ಚಿಕ್ಕವಳಿದ್ದಾಗ ಈ ದೇವಸ್ಥಾನಕ್ಕೆ ನಮ್ಮಮ್ಮ ನವಗ್ರಹ ಪೂಜೆಗೆ ಅಂತ ಕರ್ಕೊಂಡು ಬರ್ತಾಯಿದ್ರು. ಹಾಗೆ ಎಷ್ಟು ಗಂಟೆಗೆ ಕರ್ಕೊಂಡು ಬರ್ತಿದ್ರು ಅಂದರೆ 4 ಗಂಟೆಗೇ ಎಬ್ಬಿಸಿ ತಣ್ಣೀರು ಸ್ನಾನ ಮಾಡಿಸಿ ಕರ್ಕೊಂಡು ಬರ್ತಾಯಿದ್ರು. ನಾನೇನಕ್ಕೆ ಬರ್ತಿದ್ದೆ ಅಂದರೆ ಇಲ್ಲಿ ಕೊಡೋ ಪ್ರಸಾದ ತಿನ್ನೋಕ್ಕೆ ಬರ್ತಿದ್ದೆ. ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡೋರು. ಅದರಲ್ಲೂ ಇಲ್ಲಿ ಬೆಳಿಗ್ಗೆ ಟೈಮು ಪೊಂಗಲ್ ಮಾಡ್ತಾಯಿದ್ರು. ಇವಾಗಲೂ ಕೂಡ ಡೈಲಿ ಏನಾದರೂ ಪ್ರಸಾದ ಮಾಡ್ತಾರೆ. ಪುಳಿಯೋಗರೆ ಇಲ್ಲ ಪೊಂಗಲ್ಲು ಏನಾದರೂ ಪ್ರಸಾದ ಮಾಡಿ ಕೊಡ್ತಾರೆ. ಅದರಲ್ಲೂ ನನಗೆ ಇದರಲ್ಲಿ ಪೊಂಗಲ್ ಅಂದರೆ ತುಂಬ ಇಷ್ಟ. ಅದನ್ನು ತಿನ್ನೋಕ್ಕೋಸ್ಕರನೇ ನಾನು ಅಮ್ಮನ ಜೊತೆ ಬೆಳಿಗ್ಗೆ ಎದ್ದು ಬರ್ತಿದ್ದೆ. ಇವಾಗ ನಮ್ಮೂರಲ್ಲೇ ನವಗ್ರಹ ವಿಗ್ರಹಗಳನ್ನ ಕೂರಿಸಿರೋದ್ರಿಂದ ಇಲ್ಲಿಗೆ ಬರೋದು ಸ್ವಲ್ಪ ಕಡಿಮೆ ಆಗಿದೆ. ಹಾಗೆ ಪೂಜೆ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೈಮ್ ಆಲ್ರೆಡಿ 9 ಗಂಟೆ ಆಗಿಬಿಟ್ಟಿತ್ತು. ಇನ್ನೇನು ಹೊರಡೋಣ ಅಂಥೇಳಿ ಮನೆಗೆ ಹೋಗೋಣ ಅಂಥೇಳಿ ಹೊರಗಡೆ ಬಂದು ಹೋಗ್ತಾಯಿದ್ದೀವಿ. ಮನೆಗೆ ಬಂದು ಅಷ್ಟರಲ್ಲಿ ನಮ್ಮ ಅಮ್ಮಗೆ ಟೆಸ್ಟ್ ನಡೀತಾ ಇದೆ. ಹಾಗಾಗಿ ಅವಳಿಗೂ ರೆಡಿ ಮಾಡಿ ಅಪ್ಪ ಬಿಡೋಕ್ಕಿಂತ ಕರ್ಕೊಂಡು ಹೋಗ್ತಾಯಿದ್ದಾರೆ. ನಾವು ಒಳಗಡೆ ಬಂದ ತಕ್ಷಣ ಅಮ್ಮ ನಮಗೆ ಟೀ ಮಾಡಿಕೊಟ್ರು. ಅವರೆಲ್ಲ ಟೀ ಕುಡಿದ್ರು, ನಾನು ಕಾಫಿ ಕುಡಿದೆ. ನಮ್ಮ ಚಿಕ್ಕಮ್ಮ ರೇಗಿಸ್ತಾಯಿದ್ರು, ಏನು ಪೂಜೆ ಇದು, ಏನಕ್ಕೆ ಮಾಡಿಸ್ತಾಯಿದ್ದೀರಿ ಅಂತ. ಯಾಕಂದರೆ ನಮ್ಮ ಹುಡ್ಗಂಗೆ ಅಷ್ಟಾಗಿ ಗೊತ್ತಿಲ್ಲ ಅಂತ. ಅವರು ಹೇಳ್ತಾಯಿದ್ದ ಮಾಮೂಲಿ ನವಗ್ರದ್ದು ಧಾನ್ಯ ಕೊಡ್ತಾಯಿದ್ವಿ ಅಂತ. ಹಾಗೆ ತಿಂಡಿಗೆ ಅಂತ ಚಪಾತಿ ಮತ್ತು ಟೊಮಟೊ ಗೊಜ್ಜು ಮಾಡಿದ್ದಾರೆ. ಹಾಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಎಲ್ಲರಿಗೂ ಲವ್ ಯು ಆಲ್, ಬಾಯ್.